ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಅಣೆಕಟ್ಟೆಯ ಸಮೀಪದಲ್ಲಿರುವ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಇದು ಶಿವಮೊಗ್ಗದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ರಾಜ್ಯದ ಅತಿ ದೊಡ್ಡ ಆನೆಗಳ ಬಿಡಾರ ಎಂಬ ಖ್ಯಾತಿಗೆ ಪಾತ್ರವಾದ ಸಕ್ಕರೆಬೈಲಿಗೆ ಶತಮಾನದ ಇತಿಹಾಸವಿದೆ. ಪ್ರತಿದಿನ ಬೆಳಿಗ್ಗೆ 8:30 ರಿಂದ 11:30 ಶಿಬಿರ ತೆರೆದಿರುತ್ತದೆ. ನಂತರ ಆನೆಗಳನ್ನು ಕಾಡಿನಲ್ಲಿ ಬಿಡಲಾಗುತ್ತೆ. ರಾತ್ರಿ ಇಡೀ ಕಾಡಿನಲ್ಲಿಯೇ ಇರುವ ಆನೆಗಳನ್ನು ಮತ್ತೆ ಮುಂಜಾನೆ ಶಿಬಿರಕ್ಕೆ ಕರೆತರಲಾಗುತ್ತದೆ. ಪ್ರವೇಶ ಶುಲ್ಕ ಭಾರತೀಯರಿಗೆ 30 ರೂಪಾಯಿ ಮತ್ತು ಹೊರದೇಶದವರಿಗೆ 100 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಆನೆ ಸವಾರಿಗೆ ದೊಡ್ಡವರಿಗೆ 100 ರೂಪಾಯಿ ಮತ್ತು ಮಕ್ಕಳಿಗೆ 40 ರೂಪಾಯಿಯನ್ನು ಸಹ ನಿಗದಿ ಮಾಡಲಾಗಿದೆ. ಆನೆಗಳ ಸ್ನಾನವನ್ನು ನೋಡಲಿಕ್ಕಾಗಿ ಪ್ರತಿಯೊಬ್ಬರಿಗೂ 100 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಗಾಜನೂರು ಅಣೆಕಟ್ಟೆಯ ಸಮೀಪದಲ್ಲಿರುವ ಈ ಶಿಬಿರದಲ್ಲಿ ಆನೆಗಳ ತರಬೇತಿ ಹಾಗೂ ಪ್ರವಾಸಿಗಳಿಗೆ ಆನೆ ಸವಾರಿ ಮೊದಲಾದ ಚಟುವಟಿಕೆಗಳು ನಡೆಯುತ್ತವೆ. ಸ್ವಚ್ಛಂದ ಜೀವನಕ್ಕೆ ಹೆಸರಾದ ಆನೆಗಳು ಸಕ್ಕರೆಬೈಲಿನಲ್ಲಿ ಸ್ನೇಹಜೀವಿಗಳಾಗಿ ವಿಹರಿಸುವುದನ್ನು ನೋಡಲು ನಿತ್ಯವೂ ನೂರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಆನೆಗಳ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ಳುತ್ತಾರೆ. ನುರಿತ ಮಾವುತರು, ಕವಾಡಿಗಳ ಆರೈಕೆಯಲ್ಲಿ ಇಲ್ಲಿ ದೈತ್ಯದೇಹಿ ಆನೆಗಳು ಮಾನವರ ಒಡನಾಟಕ್ಕೆ ಒಗ್ಗಿಕೊಂಡು ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತಿವೆ. ಆನೆಗಳ ಸ್ನಾನ ನೋಡಲೆಂದೇ ಸಾಲುಗಟ್ಟಿ ನಿಲ್ಲುವ ಜನರು ನಂತರ ಆನೆಗಳ ಭೋಜನ ನೋಡಲು ಆನೆಗಳ ಹಿಂಡಿನೊಂದಿಗೆ ತೆರಳುತ್ತಾರೆ. ಗಂಡಾನೆಗಳು ತಮಗೆ ನೀಡುವ ತಲಾ 10 ಕೆಜಿ ಹುಲ್ಲು, 6-7 ಕೆಜಿ ಭತ್ತವನ್ನು ಅರೆ ಕ್ಷಣದಲ್ಲಿ ನುಂಗಿ ಅರಗಿಸಿಕೊಂಡು ಬಿಡುತ್ತವೆ. ಮಾವುತರು ಕಾಯಿ, ಬೆಲ್ಲ, ಅಕ್ಕಿ ಇತ್ಯಾದಿ ಸೇರಿಸಿ ಕಟ್ಟುವ ವಿಶೇಷ ಉಂಡೆಗಳನ್ನು ಚಪ್ಪರಿಸಿಕೊಂಡು ಮೆಲ್ಲುತ್ತವೆ. ಮರಿ ಹಾಕಿರುವ ಆನೆಗಳಿಗೆ ಮಾವುತರು ಇಲ್ಲಿ ವಿಶೇಷ ತಿಂಡಿ ತಿನಿಸು ನೀಡುತ್ತಾರೆ. 5 ಕೆಜಿ ಅಕ್ಕಿ, ಹಣ್ಣು, ತೆಂಗಿನಕಾಯಿ, ಬೆಲ್ಲ, ಎಣ್ಣೆ ಇರುವ ಆಹಾರ ನೀಡಿ ಅವಕ್ಕೆ ತಿಂಗಳುಗಟ್ಟಲೆ ಬಾಣಂತನ ಮಾಡುತ್ತಾರೆ. ಭೋಜನ ನಂತರ ಸುಮಾರು ಮಧ್ಯಾಹ್ನ 11:30 ಹೊತ್ತಿಗೆ ಕಾಡಿನ ವಿಹಾರಕ್ಕೆ ಹೊರಡುವ ಗಜರಾಯರು ವಿಹಾರ ಮುಗಿಸಿಕೊಂಡು ಮರಳಿ ಬರುವುದೇ ಮಾರನೇ ದಿನ ಬೆಳಿಗ್ಗೆ. ಆನೆಗಳು ತುಂಗಾ ನದಿಯಲ್ಲಿ ಆನಂದದಿಂದ ಜಲಕ್ರೀಡೆಯಾಡುತ್ತವೆ. ಮಾವುತರು ತಮ್ಮ ಮೈ ಉಜ್ಜಲು ಅನುವಾಗುವಂತೆ ನೀರಿನಲ್ಲಿ ಮಲಗುವ ಆನೆಗಳು ನಂತರ ಸೊಂಡಿಲಿನಲ್ಲಿ ನೀರು ತುಂಬಿಕೊಂಡು ಪಕ್ಕದಲ್ಲಿರುವ ಆನೆಗಳಿಗೆ ಹಾಗೂ ತಮ್ಮ ಮರಿಗಳಿಗೆ ಜಲಸಿಂಚನ ಮಾಡುವ ನೋಟ ನಯನ ಮನೋಹರವಾಗಿದೆ. ಸಕ್ಕರೆಬೈಲಿನಲ್ಲಿ ಆನೆಗಳು ತಮ್ಮ ಪುಟ್ಟ ಮರಿಗಳೊಂದಿಗೆ ನೀರಿನಲ್ಲಿ ಜಳಕ ಮಾಡುವುದನ್ನು ನೋಡುವುದೇ ಒಂದು ಸೊಬಗು. ಈ ಆನೆಗಳ ಕ್ಯಾಂಪ್ ತುಂಗಾ ನದಿಯ ಸಮೀಪದಲ್ಲಿರುವುದು. ಕ್ಯಾಂಪಿನ ಪ್ರಮುಖ ಆಕರ್ಷಣೆ ಎಂದರೆ ಭೇಟಿ ನೀಡುವವರು ಮತ್ತು ಆನೆಗಳ ನಡುವೆ ಪರಸ್ಪರ ಸಂಭಾಷಣೆ ಸುಮಾರು 2 ರಿಂದ 3 ಗಂಟೆಗಳ ಕಾಲ ನಡೆಯುತ್ತೆ. ಮಾವುತರು ಆನೆಗಳಿಗೆ ತುಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿಸುವುದನ್ನು ವೀಕ್ಷಿಸುವುದು ಸಾಧ್ಯವಾಗುವ ಸಲುವಾಗಿ ಭೇಟಿ ನೀಡುವವರು ಕ್ಯಾಂಪಿಗೆ ಬೆಳಿಗ್ಗೆ ಬೇಗನೆಯೇ ತಲುಪಬೇಕು. ಅವರುಗಳು ಬೃಹತ್ ಪ್ರಾಣಿಗಳು ನೀರು ಕುಡಿಯುವುದನ್ನು ಹಾಗೂ ನಂತರ ಅವುಗಳಿಗೆ ಆಹಾರ ನೀಡಲಾಗುವ ಜಾಗಕ್ಕೆ ಹೋಗುವುದನ್ನು ಕೂಡ ವೀಕ್ಷಿಸಬಹುದು. ಈ ಸ್ಥಳ ಮಕ್ಕಳಿಗೆ ಒಂದು ಪ್ರಮುಖ ವಿಶೇಷ ಆಕರ್ಷಣೆಯಾಗಿದೆ. ಏಕೆಂದರೆ ಅವರು ಬೃಹತ್ ಗಾತ್ರದ ಪ್ರಾಣಿಗಳನ್ನು ಅಂದರೆ ಆನೆಗಳು ಸ್ವತಃ ನೀರಿನಲ್ಲಿಯೇ ಆನಂದಿಸುವುದನ್ನು ವೀಕ್ಷಿಸುತ್ತಾರೆ. ಈ ಆನೆಗಳ ಕ್ಯಾಂಪ್ ಭೇಟಿ ನೀಡಲೇಬೇಕಾದಂತಹ ಪ್ರವಾಸಿ ತಾಣವಾಗಿರುತ್ತದೆ.
ಈ ಕ್ಯಾಂಪಿನಲ್ಲಿ ಆನೆಗಳ ತರಬೇತಿ ನಡೆಯುತ್ತದೆ. ಸಮರ್ಪಕ ಗಮನ ಹರಿಸುವಿಕೆ ಮತ್ತು ತರಬೇತಿ ಅಗತ್ಯತೆ ಇರುವಂತಹ ಕರ್ನಾಟಕದಾದ್ಯಂತ ಆನೆಗಳನ್ನು ಇರಿಸಿಕೊಂಡಿದ್ದಾರೆ. ಆನೆಗಳು ಅಸ್ವಸ್ಥತೆ, ನಡತೆಯ ಸಮಸ್ಯೆಗಳು, ಪೌಷ್ಟಿಕ ಆಹಾರದಲ್ಲಿನ ಕೊರತೆ ಇತ್ಯಾದಿಗಳಂತಹ ಅನೇಕ ಕಾರಣಗಳಿಂದ ತರಬೇತಿ ಅಥವಾ ಗಮನಹರಿಸುವಿಕೆಯ ಅಗತ್ಯತೆಯನ್ನು ಹೊಂದಿರಬಹುದು. ನಿಯಂತ್ರಿಸಲು ಸಾಧ್ಯವಿಲ್ಲದ ಆನೆಗಳನ್ನು ಕೂಡ ಕ್ಯಾಂಪಿಗೆ ಕರೆತರಲಾಗುತ್ತದೆ. ಕ್ಯಾಂಪ್ ಅನುಭವವನ್ನು ಹೊಂದಿರುವಂತಹ ಮಾವುತರುಗಳನ್ನು ಹೊಂದಿರುವುದು. ಅವರುಗಳು ಬಹಳಷ್ಟು ಸಂಖ್ಯೆಯ ಪ್ರಾಣಿಗಳಿಗೆ ತರಬೇತಿಯನ್ನು ನೀಡುವರು ಹಾಗೂ ಅವುಗಳ ಪಾಲನೆ ಮಾಡುವರು. ಸಾಮಾನ್ಯವಾಗಿ ಕ್ಯಾಂಪಿನಲ್ಲಿ ಎಲ್ಲ ವಯಸ್ಸಿನ ಆನೆಗಳಿಗೆ ತರಬೇತಿ ನೀಡಲಾಗುತ್ತದೆ. ಸಕ್ಕರೆಬೈಲು ಆನೆಗಳ ಕ್ಯಾಂಪ್ ಕರ್ನಾಟಕದಲ್ಲಿ ಸೆರೆ ಹಿಡಿಯಲ್ಪಟ್ಟಿರುವ ಹಾಗೂ ಬಂಧಿಸಲ್ಪಟ್ಟಿರುವ ಆನೆಗಳಿಗಾಗಿ ಒಂದು ಅರಣ್ಯ ಕ್ಯಾಂಪ್ ಆಗಿರುತ್ತದೆ. ಇದು ಕರ್ನಾಟಕದಲ್ಲಿ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯಲ್ಲಿ ಶಿವಮೊಗ್ಗದಿಂದ ಸುಮಾರು 14 ಕಿಲೋಮೀಟರ್ಗಳ ದೂರದಲ್ಲಿದ್ದು, ರಾಜ್ಯದಲ್ಲಿ ಆನೆಗಳಿಗೆ ತರಬೇತಿ ನೀಡುತ್ತಿರುವ ಒಂದು ಅತ್ಯುತ್ತಮ ಕ್ಯಾಂಪ್ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಈ ಕ್ಯಾಂಪನ್ನು ಕರ್ನಾಟಕ ಅರಣ್ಯ ಇಲಾಖೆಯು ನಿರ್ವಹಿಸುತ್ತಿದೆ. ಈ ಕ್ಯಾಂಪ್ ವನ್ಯಜೀವಿಗಳ ಬಗ್ಗೆ ಅತ್ಯಂತ ಕುತೂಹಲವನ್ನು ಹೊಂದಿರುವವರು ಹಾಗೂ ಪ್ರವಾಸಿಗರನ್ನು ಏಕರೀತಿಯಲ್ಲಿ ಆಕರ್ಷಿಸುತ್ತದೆ. ಬೃಹತ್ ಗಾತ್ರದ ಆನೆಗಳನ್ನು ಅತಿ ಸಮೀಪದಿಂದ ನೋಡುವ ಒಂದು ಅವಕಾಶವನ್ನು ಸಾಮಾನ್ಯ ಜನತೆಗೆ ನೀಡುವ ಕರ್ನಾಟಕದಲ್ಲಿನ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಕೇಂದ್ರಗಳ ಪೈಕಿ ಒಂದಾಗಿರುತ್ತದೆ. ಆನೆಗಳ ಜೀವನ ಚರಿತ್ರೆಯ ಫಲಕಗಳನ್ನು ಹಾಕಲಾಗಿದೆ. ಆನೆಯ ಹೆಸರು, ಸ್ವಭಾವ, ತೂಕ, ಜನ್ಮ ದಿನಾಂಕ, ಸೆರೆ ಹಿಡಿಯಲ್ಪಟ್ಟ ಜಾಗವನ್ನು ಫಲಕದಲ್ಲಿ ನಮೂದಿಸಿದ್ದಾರೆ. ಬೃಹತ್ ಗಾತ್ರದ ಆನೆಗಳನ್ನು ನೋಡಿದರೆ ಮೈ ಜುಮ್ ಅನ್ನುತ್ತದೆ. ಇಷ್ಟು ಸಮೀಪದಲ್ಲಿ ಆನೆಗಳನ್ನು ನೋಡುವ ಹಾಗೂ ಆನೆಗಳನ್ನು ಮುಟ್ಟುವ ಅವಕಾಶ ಮೈ ರೋಮಾಂಚನವೆನಿಸುತ್ತದೆ. ಆನೆಗಳು ಜನರೊಂದಿಗೆ ಅತ್ಯಂತ ಸೌಮ್ಯ ರೀತಿಯಲ್ಲಿ ವರ್ತಿಸುತ್ತವೆ. ಅದನ್ನು ನೋಡುವುದೇ ತುಂಬ ಖುಷಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಏಕೆಂದರೆ ಇಷ್ಟು ಸಮೀಪ ಆನೆಗಳನ್ನು ಜೀವನದಲ್ಲಿ ಎಂದೂ ನೋಡಿರಲಿಲ್ಲ ಅನಿಸುತ್ತೆ. ಆನೆಗಳ ಮರಿಗಳಿಂದ ವಯಸ್ಸಾದ ಗಜರಾಜರುಗಳನ್ನು ಇಲ್ಲಿ ನೋಡಬಹುದು. ಮಕ್ಕಳಂತೂ ಆನೆಗಳನ್ನು ಮುಟ್ಟಿ ಮುಟ್ಟಿ ನೋಡಿ ಖುಷಿ ಪಡ್ತಾ ಇದ್ರು. ಆನೆಗಳು ಗೀಳಿಡುವುದನ್ನು ನೋಡುವುದಂತೂ ಭಯಂಕರ. ಆನೆಗಳ ದಂತವನ್ನು ಇಷ್ಟು ಹತ್ತಿರದಿಂದ ಎಂದೂ ನೋಡಿರಲಿಲ್ಲ, ಅದು ಜೀವಂತ ಆನೆಗಳ ಜೊತೆ. ಸಂದರ್ಶಕರು ಬೆಳಿಗ್ಗೆ ಆನೆಗಳನ್ನು ತುಂಗಾ ನದಿಯಲ್ಲಿ ಸ್ನಾನ ಮಾಡಿಸುವುದನ್ನು ನೋಡಬಹುದು. ಅವುಗಳಿಗೆ ಆಹಾರ ನೀಡಬಹುದು ಮತ್ತು ಆನೆ ಸವಾರಿ ಮಾಡಬಹುದು. ಈ ಕ್ಯಾಂಪಿನ ಪ್ರಮುಖ ಆಕರ್ಷಣೆ ಬೆಳಗಿನ ಸಮಯದಲ್ಲಿ ಆನೆಗಳು ತುಂಗಾ ನದಿಯಲ್ಲಿ ಸ್ನಾನ ಮಾಡುವ ದೃಶ್ಯ. ಆನೆಗಳಿಗೆ ಆಹಾರ ನೀಡುವ ಚಟುವಟಿಕೆಗಳನ್ನು ವೀಕ್ಷಿಸುವುದು. ಆನೆ ಸವಾರಿ, ಮಕ್ಕಳಿಗಾಗಿ ಆನೆಗಳನ್ನು ಸ್ಪರ್ಶಿಸಲು ಮತ್ತು ಅವುಗಳೊಂದಿಗೆ ಸಮಯ ಕಳೆಯುವ ಅವಕಾಶ. ಪ್ರವಾಸಿಗರಿಗೆ ತಂಗಲು ಅರಣ್ಯ ಇಲಾಖೆಯು ನಿರ್ವಹಿಸುವ ಕುಟೀರಗಳು ಮತ್ತು ಟೆಂಟುಗಳ ಸೌಕರ್ಯ ಲಭ್ಯವಿದೆ. ಸಂದರ್ಶಕರು ಇಲ್ಲಿ ತಂಗಬಹುದು ಮತ್ತು ಪ್ರಕೃತಿಯನ್ನು ಆನಂದಿಸಬಹುದು.
ಶಿವಮೊಗ್ಗ ಸಮೀಪದಲ್ಲಿರುವುದರಿಂದ ಸುತ್ತಲಿನ ಪ್ರದೇಶಗಳನ್ನು ವೀಕ್ಷಿಸಲು ಲಾಡ್ಜ್ಗಳು, ರೆಸಾರ್ಟ್ಗಳು ಮತ್ತು ಹೋಟೆಲ್ಗಳ ವ್ಯವಸ್ಥೆ ಇದೆ. ಶಿವಮೊಗ್ಗದ ಸುತ್ತಮುತ್ತ ಅನೇಕ ಪ್ರವಾಸಿ ತಾಣಗಳಿವೆ. ಜಗತ್ಪ್ರಸಿದ್ಧ ಜೋಗ ಜಲಪಾತ, ಆಗುಂಬೆಯ ಸೂರ್ಯಾಸ್ತ, ಕುವೆಂಪುರವರ ಜನ್ಮಸ್ಥಳ ಕುಪ್ಪಳ್ಳಿ, ಕವಿಶೈಲ, ನಗರದ ಕೋಟೆ, ಸಾಗರದ ಮಾರಿಕಾಂಬಾ ದೇವಾಲಯ, ಸಿಗಂದೂರು ಸೇತುವೆ ಹಾಗೂ ಚೌಡೇಶ್ವರಿ ದೇವಾಲಯ, ಅಂಜನಾಪುರದ ಕೆರೆ, ಅಕ್ಕಮಹಾದೇವಿಯ ಜನ್ಮಸ್ಥಳ ಉಡುತಡಿ, ಬಳ್ಳಿಗಾವಿ, ಕೆಳದಿ, ಇಕ್ಕೇರಿ, ಅನೇಕ ಪ್ರಸಿದ್ಧ ದೇವಾಲಯಗಳು, ಪ್ರಸಿದ್ಧ ಜಲಪಾತಗಳು, ಕೊಡಚಾದ್ರಿ ಬೆಟ್ಟ, ಸಹ್ಯಾದ್ರಿಯ ತಪ್ಪಲು, ಐತಿಹಾಸಿಕ ಸ್ಥಳಗಳು. ಅಬ್ಬಾ ಒಂದೇ ಎರಡೇ? ಒಮ್ಮೆ ಶಿವಮೊಗ್ಗದ ಪ್ರವಾಸಕ್ಕೆ ಬಂದರೆ ಅನೇಕ ಪ್ರವಾಸಿ ತಾಣಗಳನ್ನು ವೀಕ್ಷಿಸಬಹುದು. ಸಹ್ಯಾದ್ರಿಯ ತಪ್ಪಲು, ಹಸಿರು ವನಗಳನ್ನು ಕಣ್ತುಂಬಿಕೊಳ್ಳಬಹುದು. ಬೆಟ್ಟಗಳ ತಪ್ಪಲಿನಲ್ಲಿ ಅಲ್ಲಲ್ಲಿ ಜುಳುಜುಳು ಹರಿಯುವ ಸಣ್ಣ ಸಣ್ಣ ಜಲಪಾತಗಳನ್ನು ವೀಕ್ಷಿಸಬಹುದು. ಪ್ರಕೃತಿಯ ರುದ್ರ ರಮಣೀಯ ದೃಶ್ಯ, ಮಂಜು ಮುಸುಕಿದ ಮೋಡಗಳು, ಅವುಗಳು ಹಾದು ಹೋಗುವ ದೃಶ್ಯವನ್ನು ಕಣ್ಣಾರೆ ನೋಡಬಹುದು. ಖಂಡಿತ ಶಿವಮೊಗ್ಗಕ್ಕೆ ಒಮ್ಮೆ ಭೇಟಿ ಕೊಡಿ. ನೋಡಿ, ಆನೆಗಳು ಮಕ್ಕಳಿಗೆ ಸೊಂಡಿಲಿನಿಂದ ಆಶೀರ್ವಾದ ಮಾಡುತ್ತಿವೆ. ಗಜರಾಜ ಗರ್ಜಿಸುತ್ತಿದ್ದರೆ ಎಲ್ಲರೂ ಬೆಚ್ಚಿ ಬಿದ್ದೆವು. ಇಲ್ಲಿ ಬೆಳಿಗ್ಗೆ 8:30 ರಿಂದ 11:30 ಆನೆಗಳ ಚಟುವಟಿಕೆಯನ್ನು ನೋಡಬಹುದು. ಇದು ವನ್ಯಜೀವಿಗಳ ಬಗ್ಗೆ ತಿಳುವಳಿಕೆ ಪಡೆಯಲು ಮತ್ತು ಅವುಗಳನ್ನು ಹತ್ತಿರದಿಂದ ನೋಡಲು ಒಂದು ಉತ್ತಮ ಅವಕಾಶ. ಸಕ್ರೆಬೈಲು ಆನೆಗಳ ಶಿಬಿರವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ನೆಲೆಸಿದ್ದು, ಈ ಅರಣ್ಯ ಪ್ರದೇಶದಿಂದ ಸುತ್ತುವರಿದಿರುವ ಈ ಶಿಬಿರದ ಬಳಿ ತುಂಗಾ ನದಿ ಹರಿಯುತ್ತಿದೆ. ಈ ಶಿಬಿರಕ್ಕೆ ರೈಲು, ರಸ್ತೆ, ವಿಮಾನ ಹಾಗೂ ಎಲ್ಲ ತರಹದ ಸಾರಿಗೆ ವಿಧಾನದಿಂದಲೂ ಸಂಪರ್ಕಿಸಬಹುದು. ನೋಡಿ, ಇಲ್ಲಿ ಆನೆಗಳಿಗೆ ಆಹಾರವಾದ ಹುಲ್ಲನ್ನು ಸಂಗ್ರಹಿಸಲಾಗಿದೆ. ಇಲ್ಲಿ ನೀವು ಆನೆಗಳ ಜೀವನ ಶೈಲಿಯನ್ನು ಹತ್ತಿರದಿಂದ ಕಾಣಬಹುದು. ಪಕ್ಕದಲ್ಲಿಯೇ ತುಂಗಾ ನದಿ ವಿಹಂಗಮ ದೃಶ್ಯ ಕಣ್ಮನ ಸೆಳೆಯುತ್ತಿದೆ. ಬೋಟಿಂಗ್ ವ್ಯವಸ್ಥೆ ಇದೆ. ಇಷ್ಟವಿರುವವರು ಟಿಕೆಟ್ ಪಡೆದು ಬೋಟ್ನಲ್ಲಿ ತುಂಗಾ ನದಿಯ ವಿಹಂಗಮ ದೃಶ್ಯವನ್ನು ನೋಡಬಹುದು. ಸುತ್ತಲೂ ಮೋಡ ಮುಸುಕಿದ ವಾತಾವರಣವನ್ನು ನೋಡುವುದೇ ಒಂದು ಚಂದ. ಆನೆಗಳ ಸ್ನಾನ ಆದ ನಂತರ ಮಾವುತರು ಎಲ್ಲ ಆನೆಗಳನ್ನು ಅವುಗಳ ಜಾಗಗಳಲ್ಲಿ ತಂದು ನಿಲ್ಲಿಸುತ್ತಾರೆ. ಅವುಗಳಿಗೆ ಆಹಾರವನ್ನು ನೀಡುತ್ತಾರೆ. ಈ ಶಿಬಿರದ ಪ್ರಮುಖ ಆಕರ್ಷಣೆ ಆನೆ ಸವಾರಿ. ಮಕ್ಕಳು ಮತ್ತು ದೊಡ್ಡವರನ್ನು ಗಜರಾಜನು ಸೌಮ್ಯ ರೀತಿಯಿಂದ ಸವಾರಿ ಮಾಡಿಸುತ್ತಾನೆ. ಸುಮಾರು 15ಕ್ಕಿಂತಲೂ ಹೆಚ್ಚಿನ ಆನೆಗಳನ್ನು ಇಲ್ಲಿ ನೋಡಬಹುದು. ಈ ಆನೆಗಳ ಶಿಬಿರವು ಅತ್ಯಂತ ಕುತೂಹಲಕಾರಿಯಾದ ಹಾಗೂ ವಿಭಿನ್ನವಾದ ಸ್ಥಳವಾಗಿದ್ದು, ಭೇಟಿಗೆ ಯೋಗ್ಯವಾದುದಾಗಿದೆ. ಈ ಸ್ಥಳವು ಪರಿಸರ ಪ್ರವಾಸೋದ್ಯಮವಾಗಿದ್ದು, ಪರಿಸರವನ್ನು ಕಾಪಾಡುವುದು ಮತ್ತು ಅದಕ್ಕೆ ಗೌರವ ಕೊಡುವುದು, ನೈಸರ್ಗಿಕ ವಸಾಹತುಗಳಿಗೆ ಮತ್ತು ಪರಿಸರಕ್ಕೆ ಯಾವುದೇ ತೊಂದರೆ ಮಾಡದಿರುವುದು ಈ ಪರಿಸರ ಉದ್ಯಮದ ಮುಖ್ಯ ಉದ್ದೇಶವಾಗಿದೆ. ಈ ಶಿಬಿರದ ಸುತ್ತಮುತ್ತಲೂ ಚಾರಣ ಪ್ರಿಯರಿಗೆ ತಕ್ಕದಾದ ಚಾರಣ ಸ್ಥಳಗಳಿವೆ. ಕೊಡಚಾದ್ರಿ ಟ್ರೆಕ್, ದಬ್ಬೆ ಫಾಲ್ಸ್, ಗುಡವಿ ಪಕ್ಷಿಧಾಮ, ಭದ್ರಾ ವನ್ಯಜೀವಿ ಅಭಯಾರಣ್ಯ, ಕುಂದಾದ್ರಿ ಟ್ರೆಕ್,
ತ್ಯಾವರೆಕೊಪ್ಪ, ಮಧುಗಿರಿ ಕೋಟೆ ಮುಂತಾದ ಸ್ಥಳಗಳನ್ನು ವೀಕ್ಷಿಸಬಹುದು. ಈ ಶಿಬಿರದಲ್ಲಿ ಹೊರಗಿನ ಆಹಾರವನ್ನು ತರಲು ಅವಕಾಶವಿಲ್ಲ, ಆದರೆ ಆನೆಗಳಿಗೆ ಇಲ್ಲಿನ ಆಹಾರವನ್ನು ನೀಡಬಹುದು. ಆನೆಗಳಿಗೆ ಆಹಾರ ನೀಡಿದ ನಂತರ ಮಾವುತರು ಅವುಗಳನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಾರೆ. ಆನೆಗಳು ಒಂದೊಂದಾಗಿ ಸಾಲಾಗಿ ಹೋಗುವ ದೃಶ್ಯವನ್ನು ಕಾಣಬಹುದು. ಇಡೀ ರಾತ್ರಿ ಕಾಡಿನಲ್ಲಿಯೇ ಇರುವ ಆನೆಗಳು ಶಿಬಿರಕ್ಕೆ ಬರುವುದು ಮಾರನೇ ದಿನ ಬೆಳಿಗ್ಗೆಯೇ. ನಾವು ಬೆಳಿಗ್ಗೆ 9 ಗಂಟೆಗೆ ಶಿಬಿರಕ್ಕೆ ಬಂದಿದ್ವಿ. ಸುಮಾರು 2 ರಿಂದ 3 ಗಂಟೆಗಳ ಕಾಲ ಆನೆಗಳನ್ನು ವೀಕ್ಷಿಸಿದ್ವಿ. ತುಂಬಾ ಖುಷಿಯಾಯಿತು, ಸ್ವಲ್ಪನೂ ಬೇಜಾರಾಗಲಿಲ್ಲ. ನೀವು ಸಹ ರಜಾ ದಿನಗಳಲ್ಲಿ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ಮಕ್ಕಳನ್ನಂತೂ ಖಂಡಿತ ಕರ್ಕೊಂಬನ್ನಿ, ತುಂಬ ಎಂಜಾಯ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.